4 ಜನ ಪೊಲೀಸ್ ಆಫೀಸರ್ಗಳು ಯಾರು ಇದ್ದರು ಅವರು ಈ ಮುಸ್ಲಿಂ ಕಿಡಿಗೇಡಿಗಳ ಅವ್ಯವಹಾರವನ್ನು ಕಾನೂನು ಬಾಹಿರ ಚಟುವಟಿಕೆಗೆ ಹಿಡ್ತಾ ತಂದಿದ್ರು, ಒದ್ದು ಒಳಗಡೆ ಹಾಕಿ ಕೇಸ್ ಹಾಕ್ತಾಯಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು 4 ಜನರನ್ನು ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಮಂತ್ರಿ ಕೇಳ್ತಾ ಇದ್ದೀನಿ, ಯಾಕೆ ಅವ್ರನ್ನೇ ಹೊರಗೆ ಹಾಕಿದ್ರೆ, ಅವ್ರನ್ನೇ ವರ್ಗಾವಣೆ ಯಾಕೆ ಮಾಡಿದರೆ? ಏನು ತಪ್ಪು ಮಾಡಿದ್ರು ಅವರು? ಈ ಕಿಡಿಗೇಡಿಗಳ ಮೇಲೆ ಕೇಸ್ ಹಾಕಿದ್ದೇ ತಪ್ಪ? ಆ ಗಲಾಟೆಯನ್ನು 2 ಗಂಟೆಯಲ್ಲಿ ಹದ್ದು ಬಸ್ನಲ್ಲಿ ಹಿಡಿದಿದ್ದೇ ತಪ್ಪ? ಇನ್ನು 1,000 ಜನರನ್ನು CC ಕ್ಯಾಮ್ರಾದ ಮೂಲಕ ಗುರುತಿಸಿದ್ದೇ ತಪ್ಪ ಹಾಗಾದರೆ? ಸೊ ಈ ರೀತಿಯ ಪ್ರಾಮಾಣಿಕ ದಕ್ಷ ಇವತ್ತು ಅಧಿಕಾರಿಗಳ ವರ್ಗಾವಣೆ ಮಾಡಿ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು ಕುಸಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ನೀತಿ ಇದು. ಯಾಕೆ ಅಂದರೆ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್